ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ರಾತ್ರಿ ಹೊತ್ತಾಗುತ್ತಲೇ ಮನೆ ಮುಂದೆ ಡೊಳ್ಳಿಡಿದು ಜನರೆಲ್ಲ ಸೇರಿದ್ರು. ಅಜ್ಜನಿಗೆ ನಿದ್ರೆಗೆಡಿಸಲು ಡೊಳ್ಳಿನ ಸದ್ದು ಸಜ್ಜಾಗಿತ್ತು. ಮೈ ಮೇಲೆ ಹುಲಿ ಚರ್ಮಕ್ಕೆ ಹೋಲುವ ಶಾಲ್ ಹಾಕಿಕೊಂಡು ತಲೆ ಮೇಲೆ ಹಳದಿ ಪೇಟ ಸುತ್ತಕೊಂಡು ಡೊಳ್ಳು ಬಾರಿಸುತ್ತಿರಲು ಅಜ್ಜನನ್ನ ಕೈ ಹಿಡಿದು ಕರ್ಕೊಂಡು ಬರ್ತಾಳೆ ಚಾರು. ಮೊದಲೆಲ್ಲ ಮುಟ್ಟಿಸಿಕೊಳ್ತಿರ್ಲಿಲ್ಲ. ಹತ್ರ ಸೇರ್ಸೋಕೆ ಮೀನಾ ಮೀಷ ತೆರೆತಿದ್ದವರು ಈಗ ಮೌನಿ. ಇವತ್ತು ನೀವು ನಿದ್ದೆ ಮಾಡುವ ಹಾಗಿಲ್ಲ ಅಜ್ಜ ಎಂದಾಗ, ಏನಮ್ಮಿ ಇದೆಲ್ಲ, ನಾನೇ ನಿದ್ದೆ ಮಾಡ್ತೀವ್ನ, ಸುಮ್ಕೆ ಜನರನ್ನೆಲ್ಲ ಯಾಕಮ್ಮಿ ಕರೆಸಿದ್ದು ಎಂದಾಗ, ಸುಮ್ಮನೆ ಕರ್ಸಿವ್ನಿ ಅಂತ ಯಾರು ಹೇಳಿದ್ದು? ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಅಂತ ಡಾಕ್ಟ್ರು ಹೇಳಿದ್ದು ಕೇಳಿಲ್ವೇನೋ ಎಂದು ಅವರ ಶೈಲಿಯಲ್ಲೇ ಉತ್ತರಿಸಿ ನಕ್ಕಳು. ಆಕೆ ಅವರ ಮುಂದೆ ಇಟ್ಟಿದ್ದ ಪ್ರೀತಿ, ಮಮತೆ, ವಾತ್ಸಲ್ಯದ ಬೇಡಿಕೆ ಕಣ್ಣ ಮುಂದಿತ್ತಲ್ವಾ, ಅದಕ್ಕೆ ತಾಳ್ಮೆಯಿಂದ ಅಲ್ಲೇ ಮನೆ ಮುಂದೆ ಅವ್ರಿಗಾಗಿ ಹಾಕಿದ್ದ ಕುರ್ಚಿ ಮೇಲೆ ಕುಳಿತರು. ಹಾಗಾಗಿ ಮತ್ತೊಂದು ಕಡೆ ಕುಣಿಯುವ ಹಳ್ಳಿ ಹುಡುಗಿರೆಲ್ಲ ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಬಂದಾಗಿತ್ತು. ಕೆಲವರು ಹುಲಿ ವೇಷದಲ್ಲಿ ನೃತ್ಯ ಶುರು ಮಾಡಿದ್ರು. ಅಜ್ಜಿ ಸುಮಲತಾ ನಗುತ್ತಾ ಅಜ್ಜನ ಪಕ್ಕ ಕುಳಿತರು. ಲಕ್ಕಿ ಆ ಪೊಲೀಸರಿಗೆ ಕರೆ ಮಾಡಿ ದಿಲ್ರುಬಾ ಬಗ್ಗೆ ಕೇಳಲು ಆ ರೆಕಾರ್ಡ್ಸ್ ಇಲ್ಲವೆಂದು ಸುಳ್ಳು ಹೇಳಿದ್ರು. ಯಾಕಂದ್ರೆ ಅದಾಗ್ಲೇ ಅಮ್ಮು ಆ ಪೊಲೀಸರ ಬಳಿ ಹೋಗಿ ಒಂದು ಡೀಲ್ ಮುಗಿಸ್ಕೊಂಡು ಬಂದಿದ್ಲಲ್ಲ, ಅದಕ್ಕೆ. ಅದೇ ಬೇಸರದಿ ಮೊಬೈಲ್ ಬಿಸಾಕಿ ತಾನು ಹಳ್ಳಿ ಜಾಗರಣೆಯಲ್ಲಿ ಪಾಲ್ಗೊಳ್ಳುವ ರೀತಿ ಬಂದು ಹೊರಗಡೆ ನಿಂತ. ರಾಯರಹಳ್ಳಿಯ ಎಲ್ಲ ಬಂಧು ಮಿತ್ರರಿಗೂ ದೊಡ್ಡಮನೆ ಸೊಸೆ ಚಾರುಣ್ಯ ವರ್ಮ ಮಾಡುವ ನಮಸ್ಕಾರಗಳು. ಈ ದಿನ ನಾವೆಲ್ಲ ಇಲ್ಲಿ ಸೇರಿರುವ ಮುಖ್ಯ ಉದ್ದೇಶವಿಷ್ಟೆ. ರಾಯರಹಳ್ಳಿಯ ನ್ಯಾಯಪ್ರಭುಗಳಾದ ಮುಂಗೋಪಿ ಎಂದವಳು ಅಜ್ಜನ ನೋಡಲು ಹುಬ್ಬು ಒಟ್ಟುಗೂಡಿಸಿ ಎಂದರು. ಅಲ್ಲಲ್ಲ, ನ್ಯಾಯಪ್ರಭುಗಳಾದ ಜಗನ್ನಾಥ ವರ್ಮರವರ ನಿದ್ದೆ ಕೆಡಿಸುವುದಾಗಿದೆ ಎಂದಾಗ ಎಲ್ಲರೂ ಓ ಎಂದು ಜೋರಾಗಿ ಕಿರ್ಚಿದ್ರು. ಹೀಗಾಗಿ ಈ ರಾತ್ರಿ ರಾಯರಹಳ್ಳಿಗೆ ಜಾಗರಣೆಯಾಗುವುದರಲ್ಲಿ ಅನುಮಾನವೇ ಇಲ್ಲ, ಏನಂತೀರಾ ಎಂದು ಕೇಳಿದಾಗ ಎಲ್ಲರೂ ಹೌದು ಹೌದು ಎಂದು ಉತ್ತರಿಸುತ್ತಾ ಕೂಗಾಡಿದ್ರು. ಎಲ್ರಿಗೂ ಪಾನಕ, ಟೀ, ಹಣ್ಣು ಹಾಗೆ ಮಧ್ಯರಾತ್ರಿಗೆ ಬಿಸಿ ಬಿಸಿ ಚಿತ್ರಾನ್ನ ಬಾತು ತಯಾರಿ ಬೇರೆ ನಡೀತಿತ್ತು. ಹಾಗೆ ಇಲ್ಲಿ ಅಜ್ಜನ ಕಡೆಗೆ ಗಮನ ಕೊಡುವ ಸಲುವಾಗಿ ಅಜ್ಜಿ ಪಕ್ಕ ಕೂತಿದ್ದಾರೆ. ಅವರನ್ನ ಮನೋರಂಜಿಸಲು ಮನೆಯವರ ಜೊತೆ ಊರ್ನವರು ತಯಾರಿದ್ರು. ಅಜ್ಜಿಗೆ ಮನೆ ಮುಂದೆ ಜನಜಂಗುಳಿ ಸೇರಿ ಜಾಗರಣೆ ಮಾಡ್ತಿದ್ದುದು ಕಂಡು ಕಳೆದು ಹೋಗಿದ್ದ ಸಂಭ್ರಮವನ್ನೆಲ್ಲ ಒಟ್ಟುಗೂಡಿಸುತ್ತಿದ್ದ ಚಾರು ಮೇಲೆ ಅಭಿಮಾನ ಹೆಚ್ಚಾಗ್ತಿತ್ತು. ಒಂದೆಡೆ ಮೊಮ್ಮಗ ಕೈ ಹಿಡಿದು ಧೈರ್ಯ ಹೇಳಿತ್ತು, ಅವನಿಗೆ ಸಿಟ್ಟಿಲ್ಲವೆಂದು ತಿಳಿದದ್ದು, ಗಂಡ ವಿಷದಿಂದ ಬಚಾವಾಗಿತ್ತು, ಎಲ್ಲವೂ ಮನಸ್ಸಿಗೆ ಮುದ ನೀಡಿತ್ತು. ಅಜ್ಜನನ್ನ ಎಚ್ಚರಿಸಲು ಚಾರು ಇಡೀ ಊರೇ ಜಾಗರಣೆ ಮಾಡುವಂತೆ ವಿನಂತಿ ಮಾಡಿತ್ತು. ಅಜ್ಜನ ಮನಸ್ಸಿಗೂ ಹಿಡಿಸಿತ್ತು, ಆದರೆ ಬಿಟ್ಕೊಡ್ತಿಲ್ಲ ಮನದ ಖುಷಿಯನ್ನ. ಅವಳ ಮೊಗದಲ್ಲಿ ಆ ನಗು ಕಂಡವರು ಬೇರೆಯವರ ಜೊತೆಗೆ ಒಳಿತಿಗೆ ಬೇರೆಯವರ ಮೇಲಿನ ಕಾಳಜಿಗೆ ಆಕೆ ತೆಗೆದುಕೊಳ್ಳುವ ನಿರ್ಧಾರದ ಕುರಿತು ಹೆಮ್ಮೆ ಕೂಡ ಮೂಡಿತ್ತು. ಮೊಮ್ಮಗನನ್ನ ನೋಡಿ ತನ್ನ ಪ್ರಾಣ ಮರು ನೀಡಿದನೆಂದು ಕೃತಜ್ಞತೆ ಸಲ್ಲಿಸುವ ಮನಸ್ಸಾದರೂ ಬಾಯಿ ಬಿಡರು. ಅಜ್ಜನ ಕಣ್ಣುಗಳು ರೆಪ್ಪೆ ಮುಚ್ಚಲು ಹೇಳ್ತಿತ್ತು. ಆದರೆ ಆ ಊರಿನವರ ಗರ್ಜನೆಗೆ ನಿದ್ದೆ ಊರಾಚೆ ಓಡ್ತಿತ್ತು. ಜನರೆಲ್ಲ ಸೇರಿ ಕುಣಿದಾಡುವಾಗ ಮನೆಯ ಸದಸ್ಯರ ಪಾಲು ಇರಬೇಕಲ್ವಾ, ಅದಕ್ಕೆ ಬಸವ ತಾಳಗಳಿರಿದು ಅಜ್ಜನ ಮುಂದೆ ಬಂದೇ ಬಿಟ್ಟಿದ್ದ. ಅವನ ಕೆಂಪು ಅಂಗಿ, ಬಿಳಿ ಪಂಚೆ, ತಲೆ ಮೇಲೆ ಹಳದಿ ಪೇಟೆ, ಕೈಯಲ್ಲಿ ತಾಳಗಳನ್ನು ಹಿಡಿದು ಅಮ್ಮು ಹಾಕುತ್ತಿದ್ದ ಹಾಡಿಗೆ ಕುಣಿದು ಚೆಲುವೆ ಕಡೆ ಹಲ್ಕಿರಿಯಲು ನನ್ನ ರಾಜ ಎಂದು ದೃಷ್ಟಿ ತೆರೆದಿದ್ಲು. ಕ್ವಾರಣ್ಯ ನೀಡವ್ವ ಕೊಡುಗಲ ಮಾದೇವನಿಗೆ. ಈ ಹಾಡಿಗೆ ನೃತ್ಯ ಮಾಡುವ ಬಸವನ ನೋಡಿ ಒಂದೆರಡು ಬಾರಿ ಓ ಬಸ್ಯಾ ಎಂದು ಚೀರಿದ್ದು ನಿಜ. ಅವನಿಗೆ ಮನೋರಂಜನೆ ಅಂದರೆ ಇಷ್ಟವೇ. ಅಜ್ಜ ಅವನ ವೇಷಭೂಷಣಕ್ಕೆ ಹುಬ್ಬೆಗರಿಸಿ ಬಲೆ ಎನ್ನುವ ಸನ್ನೆ ಮಾಡಿದ್ರು. ಅವನ ಜೊತೆಗೆ ಕೋಸ್ಟಾರ್ಸ್ ಬೇರೆ ಬಲೆ ಕುಣಿಯುತ್ತಿದ್ರಪ್ಪ. ಚೆಲುವಿ ದಾಸಿಯನಿಗೆ ದಾನ ಮಾಡೋಕೆ ಹೋದವಳೆ ಅವನ ಪ್ರೀತಿಗೆ ಬಿದ್ದು ಬಿಟ್ಲಾ ಹೆಂಗೆ, ಒಂದು ಡುಯೆಟ್ ಕೂಡ ಬಂದೋಗಿತ್ತು. ಇವನ್ಯಾರ ಮಗನೋ ಹಿಂಗವನಲ್ಲ. ಈ ಹಾಡಿಗೆ ಬಸ್ಯ ಮತ್ತು ಚೆಲುವಿ ಇಬ್ಬರು ಕುಣಿದಾಡಿದ್ದು ನಿಜ. ಚಾರು ಒಮ್ಮೆ ಅಜ್ಜನ ಕಡೆಗೆ ನೋಡೋದು, ಅವ್ರು ನಿದ್ದೆ ಮಾಡ್ತಿಲ್ಲ ಅಂತ ತಿಳಿದು ತೃಪ್ತಿ ಪಡೋದು. ಅಮ್ಮು ಸಂತು ಕಡೆ ನೋಡೋದು, ಅತ್ತ ಯಾವ ಕಿರಿಕ್ ತೆಗ್ದಿಲ್ಲ ಅಂತ ಸುಮ್ಮನಾಗೋದು. ಸಾನ್ವಿ ಲಕ್ಕಿ ಕಡೆ ನೋಡೋದು, ಅವ್ನು ಚಾರು ಆಸುಪಾಸಲ್ಲೇ ಸುಳಿಯೋದು ನೋಡಿ ಹುಡ್ಕೊಳ್ಳೋದು. ಮಗಳನ್ನ ಸಮಾಧಾನಿಸುವ ಶರ್ಮಿಳಾ ಮಂದಲ್ಲೇ ಚಾರುಗೆ ಶಾಪ ಹಾಕೋದು. ಇದೇ ಆಗ್ತಿತ್ತು. ನಮ್ಮ ಬಸವನ ಹಾಡು ನೃತ್ಯ ಮುಗಿಯುತ್ತಲೇ ಮತ್ತೆ ಊರ ಜನರ ಸುಗ್ಗಿ ಹಾಡು, ಭಾವಗೀತೆ ಇದ್ದದ್ದೇ. ಮತ್ತೆ ಪುಟ್ಟ ಮಕ್ಕಳು ಸಹ ತಮ್ಮ ಪುಟ್ಟ ಕುಣಿತವನ್ನ ತೋರಿ ಡ್ರಾಮಾ ಮಾಡಿ ಅಜ್ಜನನ್ನ ರಂಜಿಸಿದ್ದು ನಿಜ. ಹಾಗೆ ಪಕ್ಕದಲ್ಲಿದ್ದ ಲಕ್ಕಿನ ನೋಡಿ, ಏನೋ ಸುರ ಇಲ್ಲೇ ಇದೆಯಾ,
ನೀನು ಕೂಡ ಏನಾದರೂ ಮಾಡು ಎಂದ ಚಾರು ಮಾತಿಗೆ ನಕ್ಕವ, ಇದೆಲ್ಲ ನನಗೆ ಸೂಟ್ ಆಗಲ್ಲ ವೈಫಿ, ಇದೆಲ್ಲ ನಂಗೆ ಬರಲ್ಲ ಎಂದು ಅವಳ ಕಿವಿಯಲ್ಲಿ ಬೇಕಿದ್ರೆ ಹೇಳು, ನಾಟಿ ಬೀಬಿ ಥರ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡ್ತೀನಿ ಎನ್ನುತ್ತಾ ಅವಳ ನಡು ಬಳಸಿ ತನ್ನತ್ತ ಸೆಳೆಯಲು ಹಿಡಿತ ಬಿಡಿಸ್ಕೊಂಡು ಕೊಂಚ ದೂರ ನಿಂತು, ಏನಿದು ಅಸುರ, ಊರು ಜನ ಏನು ಅಂದ್ಕೊಳ್ಳಲ್ಲ, ದೊಡ್ಡೋರಿದ್ದಾರೆ ಅನ್ನೋದು ಪರಿಜ್ಞಾನ ಇಲ್ವಾ, ನಾಟಿ ಬೀಬಿ ಮೋಡ್ನ ಆಫ್ ಮಾಡು ಎಂದವಳ ಕೈ ಹಿಡಿದು ಕೊಂಚ ಪಕ್ಕಕ್ಕೆ ಕರ್ಕೊಂಡು ಹೋದವ. ಯಾಕೆ, ಆಗಲೇ ತಾನೇ ಬೀಗದೆ, ಟ್ರೈ ಮಾಡು ಅಂತ ಮಾಡಬಾರ್ದಾ ಕೇಳುತ್ತಾ ಹೆಜ್ಜೆ ಮುಂದಿಡಲು ನಾಚಿಕೆಯೊತ್ತ ಮೊಗದಲ್ಲಿ ಹಿಂದೆ ಸರಿದಳು. ಅವಳಲ್ಲಿ ಕಾಣ್ತಿದ್ದ ವಿಚಿತ್ರ ಬದಲಾವಣೆಗೆ, ಏನಿದು ವೈಫಿ, ಇಷ್ಟೊಂದು ಬ್ಲಶ್ ಆಗ್ತಿದ್ಯಾ ಎನ್ನುತ್ತಾ ಅವಳ ಸನಿಹಕ್ಕೆ ಬಂದ್ಬಿಟ್ಟಿದ್ದ. ಕೊಂಚ ಹಿಂದೆ ಸರಿಯಲು ಇನ್ನಾಗದು ಚಾರು ಅದಾಗಲೇ ಕಂಬವೊಂದಕ್ಕೆ ಒರಗಿದ್ದಾಳೆ. ಹಾಗೆ ಅವಳ ದೃಷ್ಟಿಗೆ ತನ್ನ ದೃಷ್ಟಿ ಸೇರಿಸಿದವ, ಏನು ವೈಫಿ ಎಂದು ಕೇಳಲು, ಬಿಡು ಅಸುರ, ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ಎಂದವಳ ಬಳಿ ಬಾಗಿ, ಗಂಡ ಹೆಂಡ್ತಿ ನಾವು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಎಂದಾಗ ನಕ್ಕವಳು, ಓ ಹೌದಾ, ಈಗೇನು ಮಾಡ್ತಿದ್ಯೋ ಅದನ್ನು ಎಲ್ಲರೂ ಮುಂದೆ ಮಾಡು, ಒಪ್ಕೋತೀನಿ ಎಂದು ಹೊರಟಾಗ, ವೈಫಿ ಯು ಮೇನ್ ರೊಮ್ಯಾನ್ಸ್ ಎಂದ ಕೈ ಹಿಡಿದು. ಅಲ್ಲ, ಈ ಥರ ರೊಮ್ಯಾನ್ಸ್ ನೀನು ಯಾರ ಮುಂದೆ ಬೇಕಾದರೂ ಮಾಡ್ತೀಯ, ಆಗಲೇ ಬಸವ ಮತ್ತು ಚೆಲ್ವಿ ಮಾಡಿದ್ರಲ್ಲ, ಆ ಥರ ರೊಮ್ಯಾನ್ಸ್ ಮಾಡೋಕ್ಕಾಗತ್ತಾ ಎಂದು ಅವನತ್ತ ನೋಡಲು, ಯು ಮೇನ್ ಆ ಥರ ಹಾಡು ಕುಣಿತದಲ್ಲಿ ರೈಟ್ ಎಂದ. ಎಸ್ ಎಸ್ ಎಂದವಳ ನೋಡಿ, ನನಗೆ ಆ ಥರ ಎಲ್ಲ ನೋ, ಸಾರಿ ವೈಫಿ ಎಂದು ಹೋಗುವಾಗ, ಅದು ನಿಜಾನೇ, ಈ ಅಸುರನಿಗೆ ಈ ಥರ ಎಲ್ಲರ ಜೊತೆ ಕುಂದು ಹಾಡ್ತಾ ನಲಿಯೋಕೆ ಎಲ್ಲಿ ಬರಬೇಕು, ಅದೆಲ್ಲ ಕಲೆ, ನಿಮಗೆ ಕಲೆ ಇಲ್ಲ, ಬರೀ ಕೊಳೆ ಇದೆ ಎಂದು ಕೇಳಿಸುತ್ತಾ ಬೆನ್ನು ಹಾಕುತ್ತಾಳೆ ಚಾರು. ಆ ಮಾತಿಗೆ ಸಿಟ್ಟಾದವ, ಏನು ನನಗೆ ಈ ಕಲೆ ಇಲ್ವಾ, ನಿಂಗೇನು ಗೊತ್ತು ಈ ಊರ ಜಾತ್ರೆ ಸಮಯದಲ್ಲಿ ನಾನು ಹೆಂಗೆ ಕುಣಿದಾಡ್ತಿದ್ದೆ ಅಂತ, ಹೋಗಿ ಬಸವನ್ ಕೇಳು ಎಂದ. ಹೌದಾ, ನೀನು ಏನು ಹೇಳಿದ್ರೂ ಅದಕ್ಕೆ ತಲೆ ಆಡಿಸೋ ಬಸವನ್ ಕೇಳಬೇಕಾ, ನಾನು ನಂಬಲ್ಲ ಎಂದವಳ ನೋಡಿ, ಅಂದರೆ ಎಂದು ಅವಳ ಮುಂದೆ ಬಂದವನ ನೋಡಿ, ಇಷ್ಟು ಜನರ ಮುಂದೆ ನೀನು ಕುಣಿಯೋದು, ನಲಿಯೋದು, ಹಾಡಾಡೋದು ಕನಸು, ಅಲ್ಲಲ್ಲ ಕಾಮಿಡಿ ಎಂದು ಅವನ ಟೀ ಶರ್ಟ್ ಕಾಲರ್ ಸರಿಪಡಿಸುತ್ತಾ, ಅಸುರ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಒಪ್ಕೋ ಎಂದವಳ ನೋಡಿ, ಅಸುರನ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ, ವೇಟ್ ಆ್ಯಂಡ್ ವಾಚ್ ವೈಫಿ ಎಂದು ಹೊರಟವ ಮತ್ತೆ ವಾಪಸ್ಸಾಗಿ, ಇದರಿಂದ ನನಗೇನು ಲಾಭ, ಲಾಭ ಇಲ್ಲದೆ ನಾನೇನು ಮಾಡಲ್ವಲ್ಲ ಕೇಳಿದ. ಲಾಭ ಯಾಕೆ ಹಬಿ, ನಿಮ್ಮ ಜೊತೆ ನಾನು ಅವೆಲ್ಲ ಮಾಡ್ತೀನಲ್ಲ ಎಂದವಳ ನೋಡಿ, ದಟ್ಸ್ ಗ್ರೇಟ್, ಸಿ ಯು ವೈಫಿ ಎಂದು ಕಣ್ಣು ಹೊಡೆದು ಹೋದ. ಲಕ್ಕಿನೇ ನಾನು ಹುಡುಕ್ತಿದ್ದ ಹುಡುಗ ಅಂತ ತಿಳಿದಾದ್ಮೇಲೆ ಚಾರು ಮನಸ್ಸಲ್ಲಿ ಲಕ್ಕಿ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಹಾಗೆ ಬಿ ಸಂತೋಷ್ ಬಸವನ್ ಜೊತೆ ಮಾತಾಡಿ ಹುಡುಗರದ್ದು ಒಂದು ಗುಂಪು ಮಾಡಿಸಿ ಹುಡುಗಿರನ್ನೆಲ್ಲ ಒಂದು ಗುಂಪು ಸೇರಿಸ್ದ. ಇದೇನು ಮಾಡ್ತಿದ್ಯಾ ಸುರ ಹುಬ್ಬಾರಿಸಿ ಕೇಳಿದ್ಲು. ಹಾಗೆ ನಕ್ಕಿ ಆ ಗುಂಪಿನೊಳಗಡೆ ಹೋದವ 10 ನಿಮಿಷ ಅದು ಕಾಣಲಿಲ್ಲ. ಅಜ್ಜನಿಗೂ ತನ್ನ ಮೊಮ್ಮಗ ಏನು ಮಾಡ್ತಿರಬಹುದು ಎನ್ನುವ ಕುತೂಹಲ. ಅಜ್ಜಿ ಅಂತೂ ಬಲು ಕಾತರದಿ ನೋಡ್ತಿದ್ರು. ಇತ್ತ ನಮ್ಮ ಸಾನ್ವಿ ಉಗ್ರು ಕಚ್ಚಿ ಕಚ್ಚಿ ಬೇಳ್ ತಿನ್ನೋದು ಬಾಕಿ ಇತ್ತು. ಅತ್ತ ಸಂತೋಷ್ ಹಸುವೇಷದಲ್ಲಿ ನಗುತ್ತಿದ್ದ. ಸಿಪಾಯಿ ಸಿನಿಮಾದ ರುಕ್ಕಮ್ಮ ಹಾಡು ಕಿವಿಗೆ ಬೀಳುತ್ತಲೇ ಎಲ್ಲರೂ ಆ ಕಡೆ ಮುಖ ಮಾಡಿದ್ರು. ನೋಡಲು ಸಿಪಾಯಿ ಸಿನಿಮಾದ ರವಿ ಸರ್ ಮರುಸೃಷ್ಟಿಯಾಗಿದ್ರು. ನಮ್ಮ ಬಿ ಥೇಟ್ ಸಿಪಾಯಿ ಸಿನಿಮಾದ ರವಿ ಸರ್ ರೀತಿ ವೇಷ ಧರಿಸಿ ಕೋಳಿಗೆ ಯಾವುದು ಶಾಲ್ ಹಾಕ್ಕೊಂಡು ಬೆನ್ನು ಹಾಕಿ ನಿಂತು ಹಾಡು ಶುರು ಮಾಡಿದ್ದ. ಅವನನ್ನು ನೋಡಿದ ಚಾರು ತುಟಿಯಲ್ಲಿ ನಗು ಮೂಡಿತ್ತು. ಅಮ್ಮು ಅಂತೂ ಮನ್ಸಾರೆ ಸಂತಸಪಟ್ಟಳು. ಅಜ್ಜ ಅವನ ವೇಷಭೂಷಣ ನೋಡಿ ಅರೆವಾ ಮೊಮ್ಮಗನೇ ಮನದಲ್ಲೇ ಮಾತಾಡಿದ್ರು. ಅಜ್ಜಿ ನೇರವಾಗಿ ದೃಷ್ಟಿ ತೆರೆದಿದ್ದು ನಿಜ. ಹಾಗೆ ಹಾಡುತ್ತಾ ಬಂದವ ತನ್ನ ಮಡದಿಯ ಸುತ್ತ ಹೆಜ್ಜೆ ಹಾಕಿದ್ದ. ಅವನ ಹಾಡಿಗೆ ಮನಸ್ಸಲ್ಲೇ ಅಸುರ ನನ್ನ ದೃಷ್ಟಿನೇ ಬೀಳುತ್ತೆ ಎಂದ್ಕೊಂಡ್ರು. ಏನೋ ಪರವಾಗಿಲ್ಲ ಎನ್ನುವಂತೆ ಭಾವನೆ ಬೀರಿದ್ಲು. ಹೇ ರುಕ್ಕಮ್ಮ ಎಂದು ಅವಳ ಗಲ್ಲ ಹಿಡಿದು ಅವಳ ಗಲ್ಲದ ಮೇಲಿನ ಚುಕ್ಕಿ ನೋಡ್ತಾ ಮೆತ್ತಗೆ ಬಾಗಲು ಅಸುರ ಎಂದು ದೂರ ತಳ್ಳಿ ನಕ್ಕಳು. ಇಟ್ಸ್ ಯುವರ್ ಟರ್ನ್ ವೈಫಿ ಎಂದು ಭುಜದಲ್ಲಿ ತಳ್ಕೊಂಡು ಹೋದನು ಬೀಬಿ. ಕಣ್ಣು ಕಿರ್ದಾಗಿಸಿಕೊಂಡು ಅಲ್ಲಿದ್ದ ಹೆಂಗಸರನ್ನೆಲ್ಲ ಗುಡ್ಡೆ ಹಾಕ್ಕೊಳ್ಳೋ ಚಾರು ಬೀಬಿ ಮೇಲೆ ಚಾಡಿ ಹೇಳೋದಕ್ಕೆ ಶುರು ಮಾಡಿದ್ಲು. ಅದು ಹಾಡಿನ ಮೂಲಕ. ಇವ ಯಾವ ಸೀಮೆ ಕಂಡು ಕಾಣಮ್ಮೋ, ಇವನಿಗೆ ನನ್ನ ಚುಕ್ಕಿ ಮ್ಯಾಲ ಯಾಕ ಕಣ್ಣಮ್ಮೋ. ಅವಳ ಸಿಹಿಯಾದ ಚಾಡಿ ಕೇಳ್ತಾ ಬೀಬಿ ಕಳೆದು ಹೋದ. ಆದರೆ ಅವನ ಪಕ್ಕದಲ್ಲಿದ್ದ ಸಂತು ಮನಸ್ಸಲ್ಲೇ ಉರಿದು ಬಿದ್ದ. ಸಂತು ಅಂತೂ ನಿಂತಲ್ಲೇ ದಗದಗ ಉರಿದು ಬಿದ್ದ. ಹಾಗೆ ಹಾಡ್ತಾ ಬೀಬಿ ಬಳಿ ಬರಲು ಅವಳ ತುಟಿ ಮೇಲೆ ಬೆರಳಿಟ್ಟು ಹಾಡು ತಡೆದವ ಬೀಬಿನ ಕೇಳಬೇಕಾ ಅವಳನ್ನು ಮೀರಿಸ್ತಾನೆ. ಊರಿಗೆ ಹಬ್ಬ. ಇವರಾಯರೂರಿನ ಗಂಡು ಕಣ್ಣಮ್ಮೋ, ಸರಿ ಸರಿ ಇವ ಪೋಲಿ ಹುಡುಗರ ಜಾತಿ ಹೌದಮ್ಮೋ, ನನ್ನ ಮ್ಯಾಲ ಊರಿನ ಕೋಟಿ ಕಣ್ಣಮ್ಮೋ.
ಲಕ್ಕಿ ಚಾರು ಸಂತೋಷದಿಂದ ಹೆಜ್ಜೆ ಹಾಕುವುದು ಸಹಿಸದ ಸಂತು ಅದಾಗಲೇ ಹಬ್ಬ ಸಿನಿಮಾದ ಹಾಡನ್ನು ಶುರು ಮಾಡಿದ್ದ. ಅವನ ಹಾಡಿನ ಪದಗಳೆಲ್ಲ ಚಾರು ಮೇಳೆಯೇ ಎಂದು ಅಮ್ಮುಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಬಾಯಿ ತೆರೆಯುವ ಹಾಗಿಲ್ಲ. ಅವನ ನೋಟವೆಲ್ಲ ಲಕ್ಕಿ ಜೊತೆ ರೇಗಾಡುತ್ತಾ ಸಿಹಿ ಜಗಳ ಮಾಡ್ತಾ ಮಾತಾಡುತ್ತಿದ್ದ ಚಾರು ಕಡೆಯೇ ಇತ್ತು. ಯಾರಿಗೆ ಗೊತ್ತು ಇವನ ಕಣ್ಣು ಅವಳ ಮೇಲೆ ಅಂತ. ಲಕ್ಕಿ ತನ್ನ ಕ್ಯಾಪ್ಟನ್ ಕನಸಿನ ರಾಣಿ ಬಗ್ಗೆ ಹಾಡ್ತಿದ್ದಾನೆ ಅನ್ಕೊಂಡ. ಚಾರು ಸಂತೋಷ್ ಭಾವಿ ಪತ್ನಿ ಬಗ್ಗೆ ಹೇಳ್ತಿದ್ದಾನೆ ಅನ್ಕೊಂಡ್ಳು. ಬಿಟ್ರೆ ಚಾರು ಜೊತೆ ಕನಸಿನಲ್ಲಿ ಡ್ಯುಯೆಟ್ ಮುಗಿಸ್ತಾನೆಂದು ತಿಳಿದ ಅಮ್ಮು ಅವಳ ಕಸರತ್ತು ತೋರಲು ಶುರು ಮಾಡಿದ್ಲು. ಪ್ರೀತ್ಸು ತಪ್ಪ ಸಿನಿಮಾದ ರಜಾ ರಾಜಾ ಆ ಹಾಡನ್ನು ಅಮ್ಮು ತನ್ನ ರಾಜನ ಬಗ್ಗೆ ಹೇಳ್ತಿದ್ಲೋ ಅಥವಾ ಅವನ ಕಣ್ಣು ಯಾರ ಮೇಲಿದ್ರೂ ಅವಳ ಕಣ್ಣು ಅವಳ ಮೇಲಿರುತ್ತೆ ಅಂತ ಎಚ್ಚರಿಕೆ ಕೊಡ್ತಿದ್ಲೋ, ಒಟ್ಟಾರೆ ಅವಳ ಮನದಾಸೆಯನ್ನು ಹೇಳ್ತಾ ಎಚ್ಚರಿಸಿದ್ದು ನಿಜ ಸಂತುಗೆ. ಅವಳ ಎಚ್ಚರಿಕೆಗೆ ಪೆಚ್ಚಾದವನ ಹಾಗೆ ನೋಡಿ ನಕ್ಕವಳು, ಏನ್ರಿ ಸಂತೋಷ್, ನನ್ನ ಮುಂದೆನೇ ನನ್ನ ಫ್ರೆಂಡ್ಗೆ ಕಾಳು ಹಾಕ್ತೀರಾ? ಆ ಕಾಳನ್ನು ಹೇಗೆ ಕಬಾಬ್ ಮಾಡಬೇಕು ಅಂತ ನಮಗೂ ಗೊತ್ತಿಲ್ವಾ ಎಂದು ಕೇಳಲು, ನಿಮ್ಮ ದಾರಿಗೆ ನಾನು ಬರ್ತೀನ, ಸುಮ್ಮನೆ ಯಾಕೆ ನನ್ನ ಬೆನ್ನಿಗೆ ಬೇತಾಳದ ರೀತಿ ಬಿದ್ದಿದ್ದೀರಿ ಕೇಳಿ ದೂರ ಹೋದ. ಅವನ ಮಾತಿಗೆ, ಯಾಕಂದರೆ ನಾನು ಪ್ರೀತಿಸಿದ್ದು ನಿಮ್ಮನ್ನೇ ಅಲ್ವಾ ಎಂದು ಹೇಳಿ ನಕ್ಕಳು. ಎಲ್ಲರೂ ಕುಣಿಯುವಾಗ ಮೂಗಿ ಅಂತ ಕೂರ್ತಾಳ ಸಾನ್ವಿ? ಖಂಡಿತ ಇಲ್ಲ. ಸೊಂಟಕ್ಕೆ ದಾವಣಿ ಕಟ್ಕೊಂಡು ತನ್ನ ಚಮಕ್ ತೋರ್ಸೋಕೆ ಶುರು ಮಾಡಿದ್ಲು. ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ಎಂದು ಅವಳು ಹಾಡ್ತಾ ಹಾಡ್ತಾ ಲಕ್ಕಿ ಕೈ ಹಿಡಿದು ಕುಂದಾಡ್ತಿದ್ಲು. ಲಕ್ಕಿ ಮನಸ್ಸಲ್ಲಿ ಯಾವ ಕಲ್ಮಶವಿಲ್ಲದೆ ಕುಣಿದ್ರೂ ಸಾನ್ವಿ ಮನಸ್ಸಲ್ಲಿ ಲಕ್ಕಿನ ಪಡೆಯೋ ಆಸೆ ಅಂತೂ ಇದ್ದೇ ಇತ್ತು. ಎಲ್ಲವನ್ನ ನೋಡ್ತಿದ್ದ ಅಮ್ಮು ಕೂಡ ಸಹಿಸಲಾಗದ ರೀತಿಯಲ್ಲಿ ದುರ್ಗುಟ್ಟಿದ್ಲು. ಇದ್ದ ಅಜ್ಜ ತಮ್ಮ ಕುಟುಂಬದ ನೃತ್ಯ ಹಾಡಿನ ಪ್ರದರ್ಶನ ನೋಡ್ತಾ ಮನ್ಸಾರೆ ಖುಷಿ ಪಟ್ಟಿದ್ರು. ಹಾಗೆ ತಾನು ಒಂದು ಕೈ ನೋಡಲು ಶರ್ಮಿಳಾ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಹಾಡು ಶುರು ಮಾಡಿದ್ಲು. ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ ಎಂದು ಹಾಡ್ತಾ ಕುಣಿಯುವಾಗ ಹಾಗೆ ಚಪ್ಪಾಳೆ ತಟ್ಟುತ್ತಾ ಅಜ್ಜನತ್ತ ನೋಡಿ ಅವ್ರು ಯಾಕೋ ತೂಕಡಿಸೋದು ಕಾಣುತ್ತಿದ್ದಂತೆ ಅವರತ್ತ ಹೋಗುವ ಚಾರು, ಅಜ್ಜ ಏನು ಮಾಡ್ತಿದ್ದೀರಾ? ಇರಿ ಅಜ್ಜಿ, ನೀವು ಎದ್ದೇಳಿ ನೀವು ಕೂಡ ಡ್ಯಾನ್ಸ್ ಮಾಡಿರಂತೆ ಎಂದು ಅಜ್ಜಿಯನ್ನು ಸಹ ಕೈ ಹಿಡಿದು ಮೇಲೆಬ್ಬಿಸಿ ಅಜ್ಜನ ಪಕ್ಕ ನಿಲ್ಲಿಸಿ ಮಿಸ್ಟರ್ ಆ್ಯಂಡ್ ಮಿಸಸ್ ವರ್ಮಾ ಎಂದು ಕಿರುಚುತ್ತಾ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಎಂದು ಕೂಗಾಡಲು ಅಜ್ಜ ಕೋಪದಿಂದ ಕೈ ಮೇಲೆತ್ತಿ ಸದ್ದು ಎಂದಿದ್ದು ನಿಜ. ಎಲ್ಲರೂ ಬೆಚ್ಚಿ ಸುಮ್ಮನಾದರು. ಅಜ್ಜಿ ಸೆರಗನ್ನ ಮೈಗೊದ್ದಿಕೊಂಡು ಹೋಗಿ ಬಾಗಿಲ ಬಳಿ ನಿಂತಾಗ, ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಅಜ್ಜ ಹಾಡ್ತಾ ಮೊಗ ಮುಟ್ಟಲು ಅಜ್ಜಿ ನಾಚಿ ನೀರಾದರು. ಎಲ್ಲರೂ ಅವರನ್ನು ನೋಡ್ತಾ ಕೂಗಾಡುವಾಗ ಸಾನ್ವಿ ಲಕ್ಕಿ ಮೈಕೈ ತಾಗುವಂತೆ ಕುಣಿಯುತ್ತಾ ಬಲು ನುಲಿಯುತ್ತಾ ಇದ್ದಳು. ಅವಳನ್ನು ನೋಡುವ ಅಮ್ಮು, ಚಾರು, ಈ ಸಾನ್ವಿ ಓವರ್ ಆ್ಯಕ್ಟ್ ಮಾಡ್ತಾಳೆ. ನೀನು ಲಕ್ಕಿ ಜೊತೆ ಚೆನ್ನಾಗಿದ್ದರೆ ಅವಳಿಗೆ ಇಷ್ಟ ಆಗಲ್ಲ ಕಣೆ. ಅವಳ ಜೊತೆ ಲಕ್ಕಿ ಕುಣಿಯೋದು ನನಗೆ ನೋಡೋಕ್ಕಾಗ್ತಿಲ್ಲ. ನೀನು ಹೇಗೆ ನೋಡ್ಕೊಂಡಿದ್ಯಾ? ನಾನಾಗಿದ್ರೆ 4 ಬಾರಿಸ್ತಿದ್ದೆ ಎಂದಾಗ, ಲಕ್ಕಿ ಅಷ್ಟೆಲ್ಲ ಕುಣಿದ್ರು ಮನಸ್ಸಲ್ಲಿ ನಾನು ಮಾತ್ರ ಇರ್ತೀನಿ. ಆದರೆ ನನ್ನ ಮನಸ್ಸಲ್ಲಿ ಲಕ್ಕಿ ಇದ್ದಾನೆ ಅಂತ ಅವನಿಗೆ ಹೇಗೆ ಅರ್ಥ ಮಾಡಿಸ್ಲಿ ಎಂದು ಅವನತ್ತವೇ ನೋಡುವಾಗ ನಗುತ್ತಾ ಊರಿನ ಜನರ ಜೊತೆ ಬೆರೆತು ಕುಣಿಯುತ್ತಿದ್ದ ಲಕ್ಕಿ ಒಮ್ಮೆ ಚಾರು ಕಡೆ ನೋಡಿ, ಕರ್ದವಳ್ವಿ ಕಣ್ಣಲ್ಲೇ ಕೇಳಲು ತುಸು ನಕ್ಕಿ ಬೆನ್ನು ಹಾಕಿ ನಿಂತಳು. ಈ ಚಾರು ಏನು ಈ ಹಳ್ಳಿಗೆ ಬಂದಾಗಿನಿಂದ ಫುಲ್ ಸ್ಟಾಪ್ ಆಗಿದ್ದಾಳೆ. ನಿಜವಾಗ್ಲೂ ಲವ್ ಏನಾದರೂ ಮಾಡ್ತಿದ್ದಾಳಾ? ಅವಳಿಗೆ ಆಸೆ ಹುಟ್ಟಿಸಿ ನಾಳೆ ದಿಲ್ರುಬ ಬಂದಾಗ ದೂರ ಹೋಗು ಅಂದರೆ ಎಂದು ಆಲೋಚಿಸುತ್ತಾ ಚಿಂತೆಗೆ ಬಿದ್ದ ಬೀಬಿ. ಒಮ್ಮೆ ಅವನನ್ನು ನೋಡೋದು, ಮತ್ತೆ ಬೆನ್ನು ಹಾಕಿ ಬೇರೇನೋ ನೋಡೋದು, ಮತ್ತೆ ನಗೋದು, ಹಾಗೆ ಏನೋ ಆಲೋಚಿಸಿ ಬೀಬಿನ ನೋಡಿ ಯೋಚಿಸೋದು. ಅವಳನ್ನು ನೋಡ್ತಾ ನೋಡ್ತಾ ಬೀಬಿ ತಲೆ ಕೆಡ್ತು. ನಿಂತಿದ್ದ ಚಾರು ಮೊದಲ ಬಾರಿ ಲಕ್ಕಿ ಜೊತೆ ಒಂದು ಡ್ಯುಯೆಟ್ ಆಡುವ ಕನಸು ಕಂಡಿದ್ದು ನಿಜ. ಮೆಹಬೂಬಾ ಮೇ ತೆರ ಮೆಹಬೂಬಾ ಮೆಹಬೂಬಾ ಮೇ ತೆರ ಮೆಹಬೂಬಾ ಎನ್ನುವ KGF 2 ಹಾಡನ್ನು ಕೇಳ್ತಾ ನಾಚುತ್ತಾ ಕನಸಿನಲ್ಲಿ ತೇಲಾಡ್ತಿದ್ದ ಚಾರುನ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡಿದ್ದ ಬೀಬಿ. ಅವಳ ನಗು, ಅವಳ ನೋಟ, ಅವಳ ಗಲ್ಲದ ಮಚ್ಚೆ, ಆ ಪಾದ ಎಲ್ಲವೂ ಅವನ ರೋಮ ಕೆದರಿಸಿತ್ತು. ಆಕೆ ಕನಸು ಕಾಣುವಾಗಲೇ ವರುಣನ ಆರ್ಭಟ ಶುರುವಾಯಿತು. ಕನಸಿನಿಂದ ಹೊರಬಂದು ಅವನತ್ತ ನೋಡಿ ನಕ್ಕಳು. ಏನಾಯ್ತು ವೈಫಿ? ಕೈ ಸನ್ನೆ ಮಾಡಿ ಕೇಳಿದ. 2 ಕೈಗಳಲ್ಲಿ ಹೃದಯಾಕಾರದ ಮಾಡಿ ತೋರಿಸುವ ಚಾರು, ಲವ್ ಎಂದು ನಗಲು, ಡೋಂಟ್ ಲೈ ಎಂದು ನಕ್ಕನು. ಆಗ ಸಮಯ 3 ದಾಟಿತ್ತು. ಯಾವ ಮಳೆಯನ್ನು ದ್ವೇಷಿಸುತ್ತಿದ್ಲೋ ಅದೇ ಮಳೆಯಲ್ಲಿ ಕೈ ಚಾಚಿ ಒದ್ದೆಯಾದ್ಲು ಖುಷಿಯಿಂದ. ಅವಳು ಮಳೆಯಲ್ಲಿ ನೆನೆಯೋದು ನೋಡುವ ಬೀಬಿಗೂ ಅವನ ದಿಲ್ರುಬಾನ ನೋಡಿದ ಅನುಭವವೇ ಆಗಿತ್ತು. ಎಂದೂ ಇಲ್ಲದ ಖುಷಿ ಅವಳ ಮೊಗದಲ್ಲಿ. ಮಳೆಯಲ್ಲಿ ಅವಳನ್ನು ನೋಡ್ತಾ ಒಮ್ಮೆ ಆ ರಾತ್ರಿ ನೆನೆದ.
ಚಾರು ಕುಡಿದ ಮತ್ನಲ್ಲಿ ಡ್ಯಾನ್ಸ್ ಮಾಡಿದ ರಾತ್ರಿನ ನೆನೆದ. ಹಾಗೆ ಅವಳತ್ತ ನೋಡಲು ಮೊದಲ ಬಾರಿ ದಿಲ್ರುಬಾನ ಕಂಡ ದೃಶ್ಯ ಥೀಕ್ ಚಾರು ಈಗ ನೆನೆಯುತ್ತಿದ್ದ ದೃಶ್ಯ ಹೋಲಿಕೆಯಾಗಿತ್ತು. ಜನರೆಲ್ಲ ಮಳೆಯಲ್ಲಿ ಹುಚ್ಚೆದ್ದು ಕುಣಿತಿದ್ರು. ಇನ್ನೂ ಕೆಲರು ಮಳೆಯೆಂದು ಅಟ್ಟಿಯೊಳಗೆ ಸೇರ್ತಿದ್ರು. ಅಜ್ಜನನ್ನ ಮನೆಯ ಅಂಗಳಕ್ಕೆ ಕರ್ಕೊಂಡು ಹೋದ್ರು. ಆದರೆ ಅವರ ಮನವು ಮಳೆ ಬೇಡಿತ್ತು. ಇತ್ತ ಚಾರು ಮಳೆ ಬಿಟ್ಟು ಬರ್ತಿಲ್ಲ. ಹಾಗೆ ಅವಳ ಬಳಿ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಲಕ್ಕಿ ಎಲ್ಲೋ ಒಂದು ಕಡೆ ನೀನನ್ ದಿಲ್ರುಬಾನ ಅಂತ ಅನುಮಾನ ಶುರುವಾಗಿತ್ತಲ್ವಾ. ಇನ್ನೇನು ಅವಳು ಸನಿಹಕ್ಕೆ ಬರಬೇಕು. ಶರ್ಮಿಳಾ ಗಂಡ ಶಿವರುದ್ರ ಕೋಲೊಂದು ಹಿಡಿದು ದೋ ಎಂದು ಸುರಿಯುವ ಮಳೆಯಲ್ಲೇ ಈ ಹಾಡಿಲ್ಲ ಅಂದರೆ ಕಾರ್ಯಕ್ರಮ ಮುಗಿತಾಯ್ತಾ ಎನ್ನುತ್ತಾ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಎಂದು ಹಾಡು ಶುರು ಮಾಡಿದ್ದೇ ಎಲ್ಲರೂ ಹುಚ್ಚರಂತೆ ಕುಣಿಯೋಕೆ ಶುರು ಮಾಡಿದ್ರು. ಲಕ್ಕಿ ಚಾರು ಕೂಡ ಅವರ ಮನದ ಮಾತಾಡದೆ ಹಾಗೆ ದೂರ ದೂರ ನಿಂತು ನೋಡ್ತಿದ್ರು. ಇತ್ತ ಅಜ್ಜ ತಾನು ಒಂದೆರಡು ಸ್ಟೆಪ್ ಹಾಕೋಕೆ ಕುರ್ಚಿ ಮೇಲಿಂದ ಎದ್ದು ಕುಣಿಯೋಕೆ ಶುರು ಮಾಡಿದ್ರು. ಅಜ್ಜನ ಸುತ್ತಮುತ್ತ ಎಲ್ಲರೂ ವೃತ್ತಾಕಾರ ಸೃಷ್ಟಿಸಿ ಕುಣಿತಿದ್ರು. ದೂರದಲ್ಲಿದ್ದ ಲಕ್ಕಿ ಚಾರು ಮುಗ ನೋಡ್ತಾ ತನ್ನ ದಿಲ್ರುಬಾನ ನೆನೆಯುತ್ತಾ ನಿಂತಿದ್ದ. ಚಾರು ಮೈಮೆರೆತು ಎಲ್ಲರೊಂದಿಗೆ ಕುಣಿತಿದ್ಲು. ಏನೋ ವೈಫಿ, ನೀನು ನೋಡ್ತಾ ನೋಡ್ತಾ ನನಗೆ ನನ್ನ ಹಳೆ ಕತೆ ಮರೆತು ಹೊಸ ಕತೆ ಬರೆದ್ಬಿಡ್ತೀನ ಅನ್ನೋ ಅನುಮಾನ ಶುರುವಾಗಿದೆ. ನೀನು ನಿನ್ನ ಕೇರಿಂಗ್, ನಿನ್ನ ಮಾತು, ನಿನ್ನ ಆಲೋಚನೆ, ಬಾವ್, ನಿನ್ನ ಏನು ಕಾರಣ ಕೊಟ್ಟು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ವೈಫಿ? ದಿಲ್ರುಬಾ ಅನ್ನೋ ನೆಪ ಬಿಟ್ಟು ಇನ್ನೇನು ರೀಸನ್ ಇಲ್ಲ ನನ್ನ ಹತ್ರ ಎಂದು ಆ ಕಡೆ ನೋಡಲು ಚಾರು ಕಾಣಿಸ್ಲಿಲ್ಲ. ಒಂದೆಡೆ ಅಜ್ಜ ಅಜ್ಜಿ ಚೆಲುವಿ ಬಸವ ಶರ್ಮಿಳಾ ಸಾನ್ವಿ ಕುಣಿತಿದ್ರು. ಮತ್ತೊಂದು ಕಡೆ ಸಂತು ಅಮ್ಮು ಮಾತಾಡ್ತಾ ನಿಂತಿದ್ರು. ಊರಿನ ಜನರೆಲ್ಲ ದೋ ಎಂದು ಸುರಿಯೋ ಮಳೆಯಲ್ಲಿ ಮಿಂದು ಮೈ ಮರೆತಿದ್ದಾರೆ. ಚಾರು ಎಲ್ಲಿ? ಲಕ್ಕಿ ಕಣ್ಣಿಗೆ ಕಾಣಿಸ್ತಿಲ್ಲ. ಮುಂದೆ ಹೇಗಿತ್ತು ಎಪಿಸೋಡ್? ಮನೋರಂಜನೆ ಅಂದಿದ್ದೆ ಸಿಕ್ತಾ? ಮತ್ತು ಚಾರು ಎಲ್ಲಿ? ಈ ಸತಿ ಖಂಡಿತ ಲಕ್ಕಿನ ಪರೀಕ್ಷೆ ಮಾಡೋಕ್ಕೆ ಕಾಣೆಯಾಗಿಲ್ಲ. ಈ ಟಾಪಿಕ್ ಕ್ಲೋಸ್ ಆಗ್ತಾ ದಿಲ್ರುಬಾ ಬಗ್ಗೆ ಲಕ್ಕಿಗೆ ಗೊತ್ತು ಮಾಡಿಸಿ ಬಿಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.